ಸೊ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಬಗ್ಗೆ ಡಿಸ್ಕಷನ್ ಆಯಿತು. ಈಗ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಸ್ಟ್ರಕ್ಚರ್ ವೇರ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ವಿ ವಿಲ್ ಗಿವ್ ದ ಎಂಟೈರ್ ಸೆಟ್ ಇನ್ ಟರ್ಮ್ಸ್ ಆಫ್ ಬ್ಲಾಕ್ ಡಯಾಗ್ರಾಮ್ ಮೂಲಕ ಏನೇನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು ಪ್ರಾಜೆಕ್ಟ್ ಪ್ಲ್ಯಾನಿಂಗಲ್ಲಿ. ಈಗಿನ ಜಸ್ಟ್ ಹೇಳಿದಾಗೆ ಫಂಕ್ಷನ್ಸಲ್ಲಿ ಸೇಮ್ ಅದೇ ರೀತಿಯೇ ಥ್ರೂ ದ ಬ್ಲಾಕ್ ಡಯಾಗ್ರಾಮ್ ನಾವು ಪ್ರಾಜೆಕ್ಟ್ ಪ್ಲ್ಯಾನಿಂಗ್ನ ಹೇಳೋದು. ಇಟ್ ಈಸ್ ಅ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್. ಫಸ್ಟ್ ಏನಪ್ಪ ಅಂದರೆ ಪ್ಲ್ಯಾನಿಂಗಲ್ಲಿ ಆಬ್ಜೆಕ್ಟಿವ್ಸ್ ಬರುತ್ತೆ. ವಾಟ್ ಈಸ್ ದ ಮೇನ್ ಏಮ್ ಆಫ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್, ಅದು ನಮಗೆ ಫಸ್ಟ್ ಗೊತ್ತಿರಬೇಕು. ಆಮೇಲೆ ಏನು ವರ್ಕ್ ಮಾಡಬೇಕು, ವಾಟ್ ಈಸ್ ದ ಇನ್ಸ್ಟ್ರಕ್ಷನ್ ಆರ್ ವಾಟ್ ಈಸ್ ದ ವರ್ಕ್ ದಟ್ ಯು ಆರ್ ಡೂಯಿಂಗ್ ಇನ್ ದ ಪ್ರಾಜೆಕ್ಟ್, ಆ ಡಿಸ್ಕ್ರಿಪ್ಷನ್ ಕೊಡಬೇಕು. ಸೊ ಫಾರ್ ಎಕ್ಸಾಂಪಲ್ ಪ್ಲ್ಯಾನಿಂಗ್ ಆಗಿರ್ಬೋದು, ಇಟ್ ಮೈಟ್ ಬಿ ಡಿಸೈನಿಂಗ್ ಆಗಿರ್ಬೋದು, ಅಥವಾ ಇನ್ಸ್ಪೆಕ್ಷನ್ ಆಗಿರ್ಬೋದು, ಮಟೀರಿಯಲ್ ಟೆಸ್ಟಿಂಗ್ ಆಗಿರ್ಬೋದು. ಇವೆಲ್ಲ ನಿಮಗೆ ವರ್ಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಬರುತ್ತೆ. ಸೊ ಅದನ್ನು ಸೆಕೆಂಡ್ ಮಾಡ್ತೇವೆ. ಥರ್ಡ್ ಒನ್ನಲ್ಲಿ ಮಾಸ್ಟರ್ ಶೆಡ್ಯೂಲ್ ಅಂದರೆ ಇಂಡಿವಿಜುವಲ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಸೆಟ್ಟಾಗಿ ನೀವು ತೋರಿಸೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ಲೀಟ್ ಪ್ರಾಜೆಕ್ಟಲ್ಲಿ ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ ಇರುತ್ತೆ. ಆ ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ ಎಷ್ಟು ಟೈಮ್ ಬೇಕಾಗ್ಬೋದು ಕಂಪ್ಲೀಟ್ ಆಗಲಿಕ್ಕೆ, ಅದು ನೀವು ಮಾಸ್ಟರ್ ಶೆಡ್ಯೂಲಲ್ಲಿ ಗೊತ್ತಾಗುತ್ತೆ. ಫೋರ್ತ್ ಒನ್ನಲ್ಲಿ ನೆಟ್ವರ್ಕ್ ಅಂದರೆ ವಿ ವಿಲ್ ಮೇಕ್ ಅ ಡಯಾಗ್ರಾಮ್ ಥ್ರೂ ದ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ಯಾವ ಆ್ಯಕ್ಟಿವಿಟಿ ಫಸ್ಟ್ ಬರಬೇಕು, ಯಾವ ಆ್ಯಕ್ಟಿವಿಟಿ ಸೆಕೆಂಡ್, ಥರ್ಡ್, ಫೋರ್ತು, ಹಾಗೆ ಫಿಫ್ತು. ಇಲ್ಲೊಂದು ಥ್ರೂ ದ್ಯಾಟ್ ನೆಟ್ವರ್ಕ್ ವಿ ವಿಲ್ ಡಿಫೈನ್ ದ ಆ್ಯಕ್ಟಿವಿಟೀಸ್. ಆ್ಯಕ್ಟಿವಿಟಿ ಒಂದು ಡಿಫೈನ್ ಆದಮೇಲೆ ಬಡ್ಜೆಟ್ ಫಿಕ್ಸ್ ಮಾಡ್ತೀರಾ. ಇಂಡಿವಿಜುವಲ್ ಆ್ಯಕ್ಟಿವಿಟಿಗೆ ಎಷ್ಟು ಅಮೌಂಟ್ ಆಗ್ಬೋದು. ಸೊ ಯು ಆರ್ ಎಸ್ಟಿಮೇಟಿಂಗ್ ದ ಬಡ್ಜೆಟ್, ಕಾಸ್ಟ್ನ ನೀವು ಐಡೆಂಟಿಫೈ ಮಾಡ್ತೀರ. ಆಮೇಲೆ ಸೆಟ್ ಮಾಡಿರೋ ಕಾಸ್ಟ್, ಬಡ್ಜೆಟನ್ನು ಸೆಟ್ ಮಾಡಿರೋದು ಮತ್ತು ಟೈಮ್ ಅದಕ್ಕೆ ಕೊಟ್ಟಿರೋದು, ಅಂದರೆ ಟೈಮ್ ಫ್ರೇಮ್. ಈಗ ಒಂದು ಆ್ಯಕ್ಟಿವಿಟಿಗೆ ಶೆಡ್ಯೂಲ್ಡ್ ಸ್ಟಾರ್ಟ್ ಟೈಮು, ಎಂಡ್ ಟೈಮು ಮತ್ತು ಅದಕ್ಕೆ ಎಷ್ಟು ಬಡ್ಜೆಟ್ ಕೊಟ್ಟಿದ್ದೀರ, ಇದನ್ನು ಅನಲೈಸ್ ಮಾಡಬೇಕಾಗುತ್ತೆ. ವೆದರ್ ಇಟ್ ಈಸ್ ಏಬಲ್ ಟು ಕಂಪ್ಲೀಟ್ ವಿತಿನ್ ದ್ಯಾಟ್ ಟೈಮ್ ಆರ್ ನಾಟ್. ಟೈಮ್ ಆ್ಯಂಡ್ ಕಾಸ್ಟ್ ಪರ್ಫಾರ್ಮೆನ್ಸ್ ಅಂತ ಕರೀತಾರೆ. ಅದನ್ನು ಒಂದು ಡೀಟೇಲ್ ಆಗಿ ಟೇಬಲ್ ಮಾಡಿಬಿಟ್ಟು ಪ್ರಿಪೇರ್ ಮಾಡಬೇಕು. ಒನ್ಸ್ ದ್ಯಾಟ್ ಈಸ್ ಪ್ರಿಪೇರ್ಡ್, ಯು ವಿಲ್ ಬಿ ಪ್ರಿಪೇರಿಂಗ್ ಅ ಕಂಪ್ಲೀಟ್ ರಿಪೋರ್ಟ್ ಆಫ್ ಸೆಟ್ ಆಫ್ ಆ್ಯಕ್ಟಿವಿಟೀಸ್. ಈ ರಿಪೋರ್ಟನ್ನು ನೀವು ಮ್ಯಾನೇಜರ್ ಕೈಯಲ್ಲಿ ಕೊಡ್ತಾರೆ. ಮ್ಯಾನೇಜರ್ ಅಥವಾ ಓನರ್ ಏನು ಮಾಡ್ತಾರೆ, ದೇ ವಿಲ್ ಟೇಕ್ ದ ಡಿಸಿಷನ್ ಬೇಸ್ಡ್ ಆನ್ ದ ರಿಪೋರ್ಟ್ ಯು ಹ್ಯಾವ್ ಗಿವನ್. ಪ್ರಾಜೆಕ್ಟ್ ಮ್ಯಾನೇಜರ್ ರಿಪೋರ್ಟ್ಸ್ ನೋಡಿಬಿಟ್ಟು ಮ್ಯಾನೇಜ್ಮೆಂಟ್, ದಟ್ ಮೀನ್ಸ್ ಓನರ್, ವಿಲ್ ಡಿಸೈಡ್. ಓನರ್ ಏನು ಮಾಡ್ತಾನೆ, ನೆಕ್ಸ್ಟ್ ಅವರಿಗೆ ಡಿಸಿಷನ್ ಅಥಾರಿಟಿ ಅವರಿಗಿರುತ್ತೆ. ವೆದರ್ ದ ಕಂಟಿನ್ಯೂ ವಿತ್ ದಿಸ್ ಪ್ಲ್ಯಾನ್ ಆರ್ ವಿ ನೀಡ್ ಟು ರಿವೈಸ್ ದ ಪ್ಲ್ಯಾನ್. ರಿವೈಸ್ ಮಾಡಬೇಕು ಅಂದರೆ ಮತ್ತೆ ಅದೆಲ್ಲ ರಿಪೀಟ್ ಆಗುತ್ತೆ, ಇವೆಲ್ಲ ಸ್ಟೆಪ್ಸ್ ರಿಪೀಟ್ ಆಗುತ್ತೆ. ಇಲ್ಲ ಓಕೆ ಇದೆ, ನಮ್ಮ ಟೈಮು, ಕಾಸ್ಟ್, ಪರ್ಫಾರ್ಮೆನ್ಸ್ ಎಲ್ಲ ಕರೆಕ್ಟಾಗಿದೆ, ಇದರಿಂದ ಪ್ರೊಸೀಡ್ ಮಾಡ್ಬೋದು ಅಂದಾಗ ಆ ಶೆಡ್ಯೂಲ್ಗೆ ಎಕ್ಸಿಕ್ಯೂಷನ್ ಸಿಗುತ್ತೆ. ಮತ್ತು ಈ ಫೈನಲೈಸ್ ಮಾಡ್ತಾರೆ, ದೇ ವಿಲ್ ಟೇಕ್ ದ ಡಿಸಿಷನ್. ಸೊ ಇದು ನಿಮ್ಮ ಸ್ಟ್ರಕ್ಚರಲ್ಲಿ, ಪ್ಲ್ಯಾನಿಂಗ್ ಸ್ಟ್ರಕ್ಚರಲ್ಲಿ ಬರುತ್ತೆ. ಸೊ ಬೇಸಿಕಲಿ ನಾವು ಇದು ಬ್ಲಾಕ್ ಡಯಾಗ್ರಾಮ್ ಮೂಲಕನೇ ತೋರಿಸ್ತಾ ಇದ್ದೀವಿ. ಸೊ ಓನ್ಲಿ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಇದು 5 to 6 ಮಾರ್ಕ್ಸಿಗೆ ಕೇಳ್ತಾರೆ, ಡ್ರಾ ದ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಸ್ಟ್ರಕ್ಚರ್ ಅಂತ ಹೇಳಿ, ಅಥವಾ ಎಕ್ಸ್ಪ್ಲೇನ್ ದ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಸ್ಟ್ರಕ್ಚರ್ ಅಂತ ಹೇಳಿ. ಇದನ್ನೆಲ್ಲ ಬ್ಲಾಕ್ ಡಯಾಗ್ರಾಮ್ಸ್ ಹಾಕಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಲಿಕ್ಕೆ ಹೇಗೆ ಮಾಡೋದು ಪ್ಲ್ಯಾನಿಂಗ್. ನೆಕ್ಸ್ಟ್ ಕಮ್ಸ್ ದ ಕ್ವಶನ್, ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ, ರಿಯಲಿಸ್ಟಿಕಲ್ಲಿ ಏನು ಮಾಡ್ತಾರೆ. ಈಗ ಅದರ ಟೂಲ್ಸ್ ಬಗ್ಗೆ ಕಲಿಯೋದು. ದೇರ್ ಆರ್ ಡಿಫ್ರೆಂಟ್ ಟೂಲ್ಸ್ ಯು ಕ್ಯಾನ್ ಯೂಸ್ ಫಾರ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್. ಅದರಲ್ಲಿ ಗೇನ್ ಚಾರ್ಟ್ ಒಂದು, ನೆಟ್ವರ್ಕ್ ಟೆಕ್ನಿಕ್ಸ್,
ಅಥವಾ ನೆಟ್ವರ್ಕ್ ಡಯಾಗ್ರಾಮ್ ಅಂತ ಕರೀತಾರೆ, ಪ್ರಾಜೆಕ್ಟ್ ಡಿಸೈನು ಮತ್ತು ಟೈಮ್ ಎಸ್ಟಿಮೇಟ್ಸ್. ಇವು 4 ಕೂಡ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಟೂಲ್ಸ್ ಆಗಿದೆ. ಇದರಲ್ಲಿ ಫಸ್ಟ್ ನಾವು ಕಲಿಬೇಕಾಗಿರೋದು ಗೇಂಟ್ ಚಾರ್ಟ್. ಗೇಂಟ್ ಚಾರ್ಟ್ ಅಂದರೆ ದಿಸ್ ಈಸ್ ಆ್ಯಕ್ಚುಲಿ ವಿಜುವಲ್ ರೆಪ್ರೆಸೆಂಟೇಷನ್. ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ 2 ಕಾಲಮ್ ನೋಡಿರ್ಬೋದು. ಈ ಕಾಲಮಲ್ಲಿ ಜಾಬ್ ಇದೆ. ಜಾಬ್ ಮೀನ್ಸ್ ಟಾಸ್ಕ್ ದಟ್ ಈಸ್ ಟು ಬಿ ಪರ್ಫಾರ್ಮ್ಡ್ ಆರ್ ದ ಆ್ಯಕ್ಟಿವಿಟಿ ದಟ್ ಈಸ್ ಟು ಬಿ ಪರ್ಫಾರ್ಮ್ಡ್. ಈ ಕಾಲಮಲ್ಲಿ ಗೊತ್ತಾಗುತ್ತೆ. ಇಲ್ಲೇನು ಗೊತ್ತಾಗುತ್ತೆ ಅಂದರೆ ವರ್ಟಿಕಲ್ಲು ಮತ್ತು ಹಾರಿಜಾಂಟಲ್ಲು. ಇದು ವರ್ಟಿಕಲ್ಲು ಮತ್ತು ಹಾರಿಜಾಂಟಲ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಟೈಮ್ ಇನ್ ವೀಕ್ಸ್. ಒಂದು ಜಾಬಿಗೆ ಎಷ್ಟು ವೀಕ್ ಆಗ್ಬೋದು. ಸೊ 10, 20, 30, 40 ವೀಕ್ಸ್ ಇದೆ ಟೋಟಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಜಾಬಿಗೆ ಇಷ್ಟು ಟೈಮ್ ಬೇಕಾಗುತ್ತೆ. ಕ್ಯಾನ್ ಏಬಲ್ ಟು ಅಬ್ಸರ್ವ್ ಈ ಲೆಂತ್ ಇದೆ ಅಲ್ಲ, ಈ ಲೆಂತ್ ಆಫ್ ದ ಲೈನ್ ರೆಪ್ರೆಸೆಂಟ್ಸ್ ಡ್ಯೂರೇಷನ್ ಆಫ್ ದಟ್ ಆ್ಯಕ್ಟಿವಿಟಿ. ಈ ಜಾಬ್ದು ಆ್ಯಕ್ಟಿವಿಟಿ ಟೈಮು ಇಲ್ಲಿ ಇಷ್ಟಿದೆ, ಅಪ್ರಾಕ್ಸಿಮೇಟ್ಲಿ 10 ವೀಕ್. ಅದನ್ನು ಎಷ್ಟು ಜನ ಮಾಡ್ತಾರೆ, ನಂಬರ್ ಆಫ್ ಪರ್ಸನ್ಸ್ ದಟ್ ಈ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್. ಈ ಜಾಬ್ ಮಾಡಲಿಕ್ಕೆ ಎಷ್ಟು ಜನ ಬೇಕಾಗ್ಬೋದು. ಸೊ ಅದಕ್ಕೆ ಮ್ಯಾನ್ ಪವರ್ ಅಂತ ಕರೀತಾರೆ. 4 ಜನ ಬೇಕಾಗ್ತದೆ. ಅದೇ ರೀತಿ ಸೆಕೆಂಡ್ ಜಾಬ್ ಮಾಡಲಿಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ. ಇದಕ್ಕೆ 2 ಬೇಕು ಸೆಕೆಂಡ್ ಜಾಬ್ ಮಾಡಲಿಕ್ಕೆ. ಥರ್ಡ್ ಜಾಬ್ ಮಾಡಲಿಕ್ಕೆ 8 ಜನ ಬೇಕು. ಇದು ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ. ಅಂದರೆ ಇಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ಪ್ರತಿ ಜಾಬದ್ದು ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟು ಗೊತ್ತಾಗುತ್ತೆ. ಈ ಬಾರ್ ಇದೆಲ್ಲ ಹಾರಿಜಾಂಟಲ್ ಬಾರ್ ಸ್ಟಾರ್ಟಿಂಗ್ ಪಾಯಿಂಟೇ ಸ್ಟಾರ್ಟ್ ಡೇಟ್, ಎಂಡಿಂಗ್ ಪಾಯಿಂಟೇ ಎಂಡ್ ಡೇಟ್. ಇನ್ ಬಿಟ್ವೀನ್ ಏನಾಗುತ್ತೆ, ನೀವು ನಂಬರ್ ಆಫ್ ಪರ್ಸನ್ಸ್ ರಿಕ್ವೈರ್, ಎಷ್ಟು ಜನ ಜಾಬನ್ನು ಮಾಡ್ತಾರೆ, 8 ಜನ. ಸೊ ಅದೇ ರೀತಿ 4th, 5th ಜಾಬನ್ನು ಕೂಡ ಹೈಲೈಟ್ ಮಾಡಿದೆ. ಸೊ ಇಲ್ಲಿ ನಿಮಗೇನು ಗೊತ್ತಾಯಿತು ಗೇಂಟ್ ಚಾರ್ಟಲ್ಲಿ, ಯು ಕ್ಯಾನ್ ಏಬಲ್ ಟು ಸಿ ದ ಟಾಸ್ಕ್ with their start date, end date and how many are doing that work. ಅದು ನಿಮಗೆ ಗೊತ್ತಾಯಿತು. ಇದರಲ್ಲಿ ಫಸ್ಟ್ ಪ್ರಾಜೆಕ್ಟ್ ವಿಲ್ ಬಿ ಡಿವೈಡೆಡ್ ಇಂಟು ಡಿಫ್ರೆಂಟ್ ಟಾಸ್ಕ್ಸ್. ಆ ಟಾಸ್ಕ್ ಮಾಡಲಿಕ್ಕೆ ಎಷ್ಟು ಜನ ಬೇಕಾಗುತ್ತೆ, ಸ್ಟಾರ್ಟ್ ಡೇಟ್ ಯಾವಾಗ, ಎಂಡ್ ಡೇಟ್ ಯಾವಾಗ, ಇದೆಲ್ಲ ಡೀಟೇಲ್ಸು ಒಂದು ಪಿಕ್ಚರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ದಟ್ ಈಸ್ ವಾಟ್ ಯು ಕ್ಯಾನ್ ಗೆಟ್ ಫ್ರಮ್ ದ ಗೇಂಟ್ ಚಾರ್ಟ್. ಅದನ್ನೇ ಇಲ್ಲಿ ಬರೆದಿರೋದು. ಲೆಂತ್ ಆಫ್ ದ ಬಾರ್ ಇಂಡಿಕೇಟ್ಸ್ ಎಸ್ಟಿಮೇಟೆಡ್ ಟೈಮ್ ಟು ಕಂಪ್ಲೀಟ್ ದ ವರ್ಕ್. ಲೆಂತ್ ಅಂದರೆ ಇದರದ್ದು ಲೆಂತ್, ಇಲ್ಲಿ ನೋಡ್ತಾ ಇರ್ಬೋದು. ಈ ಲೆಂತ್ ಇದು ನಿಮ್ಮ ಆ್ಯಕ್ಟಿವಿಟಿಯ ಟೈಮ್. ಗೊತ್ತಾಯ್ತಾ? ಸೊ ಲೆಫ್ಟ್ ಹ್ಯಾಂಡಲ್ಲಿ ಸ್ಟಾರ್ಟಿಂಗ್ ಟೈಮ್ ಇರುತ್ತೆ, ಇಲ್ಲಿ ಸ್ಟಾರ್ಟಿಂಗ್ ಟೈಮ್ ಇರುತ್ತೆ, ಇಲ್ಲಿ ಎಂಡಿಂಗ್ ಟೈಮ್. ಎಷ್ಟು ಜನ ಮಾಡ್ತಾರೆ ಅನ್ನೋದು ನಂಬರ್ ಆಫ್ ಪರ್ಸನ್ಸ್ ಡೂಯಿಂಗ್ ದಟ್ ಜಾಬ್ ಅಂದರೆ ಏನು. ಇದು ನಿಮ್ಮ ಗೇಂಟ್ ಚಾರ್ಟ್. 1993 ಇದು ಹೆನ್ರಿ ಗ್ಯಾಂಟ್, ದ ನೇಮ್ ಆಫ್ ಸೈಂಟಿಸ್ಟ್, ಅವರು ಇಂಟ್ರಡ್ಯೂಸ್ ಮಾಡಿದ್ದು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಈಗ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ಪ್ರಾಬ್ಲಮ್ ನೀವು ಕೂಡ ಮಾಡಬೇಕು ನಿಮ್ಮ ನೋಟ್ಸಲ್ಲಿ. ಸೊ ಸಿಂಪಲ್ ಕನ್ಸ್ಟ್ರಕ್ಷನ್ ಇಲ್ಲಿ ನೋಡಿರ್ಬೋದು. ಜಾಬ್ 1, ಇಲ್ಲಿ 5 ಜಾಬ್ ಇದೆ. ಇಲ್ಲಿ ನಾನು ಏನು ಮಾಡಿದ್ದೀನಿ, ಲೈನ್ಸ್ ಹಾಕಿದ್ದೀನಿ. ನೀವು ಕೂಡ ಲೈನ್ಸ್ ಹಾಕಿ ಒಂದೊಂದು ಸೆಂಟಿಮೀಟ್ರಿಗೆ. ಸೊ ಎಷ್ಟು ಹಾಕಬೇಕು ಅಂತ ಕ್ವಶನ್ ಬರ್ಬೋದು ನಿಮಗೆ. ಯಾವ ರೀತಿ ಡಿಸೈಡ್ ಮಾಡಬೇಕು ಅಂತ ಅದು ಡಿಸೈಡ್ ಮಾಡೋದು ಈಸಿ. ಇಲ್ಲಿ ನೋಡಿ, ಸ್ಟಾರ್ಟ್ ಡೇಟ್ ಮತ್ತು ಡ್ಯೂರೇಷನ್ನು ಇವೆರಡು ಆ್ಯಡ್ ಮಾಡಿದರೆ 11 + 4 = 15. ಸೊ 15 ಲೈನ್ಸ್ ಹಾಕಬೇಕಾಗುತ್ತೆ ಈ ಪ್ರಾಜೆಕ್ಟಿಗೆ. ಇಲ್ಲಿ ಆ್ಯಸ್ ಯು ನೋ ದ್ಯಾಟ್ ವರ್ಟಿಕಲ್ ಲೈನಲ್ಲಿ ಜಾಬ್ 1, ಜಾಬ್ 2, ಜಾಬ್ 3, ಜಾಬ್ 4, ಜಾಬ್ 5. ಹಾರಿಜಾಂಟಲ್ ಲೈನಲ್ಲಿ ನಂಬರ್ ಆಫ್ ಡೇಸ್. ಈಗ ಫಸ್ಟ್ ಜಾಬು 0th ಡೇಯಿಂದ ಸ್ಟಾರ್ಟ್ ಆಗುತ್ತೆ. ಸೊ 0th ಡೇಯಿಂದ ಇಲ್ಲಿವರೆಗೂ ಇರುತ್ತೆ, 4 ದಿನದವರೆಗೂ ಇರುತ್ತೆ. ಸೊ 1, 2, 3, 4ಗೆ ಸ್ಟಾಪ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಡೇಟು ಡ್ಯೂರೇಷನ್ ಅಷ್ಟೇ ಕೊಟ್ಟಿರೋದು, ಎಂಡ್ ಡೇಟ್ಸ್ ಅಂತ ಕೊಟ್ಟಿಲ್ಲ. ಸ್ಟಾರ್ಟ್ ಡೇ 0 ಇಂದ ಡ್ಯೂರೇಷನ್ 4 days. ನೆಕ್ಸ್ಟ್ ಜಾಬ್ 2 ಯಾವಾಗ ಸ್ಟಾರ್ಟ್ ಆಗುತ್ತೆ, ಡೇ 2 ಇಂದ. ಸೊ ಡೇ 2 ಇಲ್ಲಿದೆ ಸ್ಟಾರ್ಟ್ ಡೇಟ್,
ಡ್ಯೂರೇಷನ್ ಎಷ್ಟು 2 days. ಸೊ 1 2 ಇಲ್ಲಿಗೆ ಎಂಡ್ ಆಗುತ್ತೆ ಸೆಕೆಂಡ್ ಜಾಬ್. ಥರ್ಡ್ ಜಾಬ್ ನೋಡಿ, ಸ್ಟಾರ್ಟ್ ಡೇ 4 ಇದೆ, ಸೊ 4th ಸ್ಟಾರ್ಟ್ ಆಗುತ್ತೆ. ಡ್ಯೂರೇಷನ್ 8 ಇದೆ. ಸೊ ಅಂದರೆ ಇಲ್ಲಿ 1 2 3 4 5 6 7 8 8ಗೆ ಎಂಡ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನಿಮಗೇನಾಯಿತು, ಜಾಬ್ 3 ಆಯಿತು. ಮ್ಯಾನ್ ಪವರ್ ರಿಕ್ವೈರ್ಡ್ ಎಷ್ಟು 7 ಬರಿಬೇಕು ಮೇಲ್ಗಡೆ. ಅದೇ ರೀತಿ ಜಾಬ್ 4 ಸ್ಟಾರ್ಟ್ ಡೇ 8ನೇ ದಿನಕ್ಕೆ ಸ್ಟಾರ್ಟ್ ಆಗುತ್ತೆ. 5 ದಿನ ಬೇಕು ಡ್ಯೂರೇಷನ್. 1 2 3 4 5. ಸೊ ಇಲ್ಲಿ 5 ಜನ ಮ್ಯಾನ್ ಪವರ್ ರಿಕ್ವೈರ್. ಮ್ಯಾನ್ ಪವರ್ 5 ಇದೆ, ಸೊ 5 ಬರ್ದಿರೋದು. ಫೈನಲಿ ಜಾಬ್ 5 11th ಸ್ಟಾರ್ಟ್ ಆಗುತ್ತೆ. 4 ದಿನ ಬೇಕು. 1 2 3 4 ಇಲ್ಲಿಗೆ ಎಂಡ್ ಆಗುತ್ತೆ. ಎಷ್ಟು ಜನ ಬೇಕು, 2 ಬೇಕು. ಸೊ ದಿಸ್ ಈಸ್ ಹೌ ಯು ಪ್ರಿಪೇರ್ ದ ಗೇನ್ ಚಾರ್ಟ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದರದ್ದು ಕೂಡ ಗೇನ್ ಚಾರ್ಟ್ ಈಗ ಜಸ್ಟ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ. ಇದರದ್ದು ಸ್ವಲ್ಪ ಅಡ್ವಾಂಟೇಜು ಕೂಡ ಇದೆ, ಡಿಸ್ಅಡ್ವಾಂಟೇಜು ಕೂಡ ಇದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಸೊ ಅಡ್ವಾಂಟೇಜ್ ಏನಂದರೆ, ಇಲ್ಲಿ ನಿಮಗೆ ಗೇನ್ ಚಾರ್ಟಲ್ಲಿ ಪ್ರೋಗ್ರೆಸ್ ಗೊತ್ತಾಗುತ್ತೆ. ಹೌದಲ್ವ, ಯಾವ ಆ್ಯಕ್ಟಿವಿಟಿ ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ಮಟ್ಟಿಗೆ ಕಂಪ್ಲೀಟ್ ಆಗಿದೆ, ಎಷ್ಟು ಪೆಂಡಿಂಗಲ್ಲಿದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಇದನ್ನು ಕ್ಲೀನಾಗಿ ನೀಟಾಗಿ ಅರ್ಥ ಮಾಡ್ಕೋಬೋದು. ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಷ್ಟು ಜನ ಮಾಡ್ತಾ ಇದ್ದಾರೆ, ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಎಂಡ್ ಆಯಿತು. ಆ್ಯಂಡ್ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಮ್ಯಾನ್ ಪವರ್ ಪ್ಲ್ಯಾನಿಂಗ್. ಎಷ್ಟು ಜನ ಆಪ್ರೇಟರ್ಸ್ ಬೇಕಾಗ್ತಾರೆ, ಎಷ್ಟು ಜನ ಲೇಬರರ್ಸ್ ಬೇಕಾಗ್ತಾರೆ. ಸೊ ಅದನ್ನು ಮ್ಯಾನ್ ಪವರ್ ಪ್ಲ್ಯಾನಿಂಗಿಗೆ ಇದು ಯೂಸ್ ಮಾಡ್ಬೋದು. ಡಿಮೆರಿಟ್ಸ್, ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡೋದಾದರೆ, ಕೆನಾಟ್ ಶೋ ದ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಆ್ಯಕ್ಟಿವಿಟಿ ಆನ್ ಲಾರ್ಜ್ ಕಂಪ್ಲೀಟ್ ಪ್ರಾಜೆಕ್ಟ್ಸ್. ಇದು ಏನು ಮಾಡ್ಬೋದು, ಇಲ್ಲಿ 5 ಇದೆ, ಇಂಥವೇ ಒಂದು 100 ಜಾಬ್ ಇತ್ತಂದರೆ ನಿಮಗೆ ರೀಡ್ ಮಾಡೋದು ಕಷ್ಟ ಆಗ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ, ದೇರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ಆ್ಯಕ್ಟಿವಿಟೀಸ್. ಈಗ ಸರ್ಟನ್ ಆ್ಯಕ್ಟಿವಿಟೀಸ್ ಏನಾಗುತ್ತೆ, 2ನೇ ಆ್ಯಕ್ಟಿವಿಟಿ 3ನೇ ಆ್ಯಕ್ಟಿವಿಟಿ ಕನೆಕ್ಟ್ ಇರ್ಬೋದು. ಬಟ್ ಇಲ್ಲಿ ನಮಗೇನು ಗೊತ್ತಾಗುತ್ತೆ, ಇದೆರಡು ಸಪ್ರೇಟ್ ಅಂತ ತೋರಿಸಿದ್ದೀವಿ. ಸೊ ಅದು ಇಂಟರ್ ರಿಲೇಷನ್ಶಿಪ್ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ, ಆಮೇಲೆ ತೋರಿಸ್ಲಿಕ್ಕೂ ಆಗೋದಿಲ್ಲ. ದಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್. ಆಮೇಲೆ ದೇರ್ ಈಸ್ ಅ ಫಿಸಿಕಲ್ ಲಿಮಿಟ್ ಟು ದ ಸೈಜ್ ಆಫ್ ದ ಬಾರ್ ಚಾರ್ಟ್. ಅಂದರೆ ನೀವು ಈ ಬಾರ್ಸ್ ಹಾಕಿದ್ದೀರಲ್ಲ, ಇದಕ್ಕೂ ಕೂಡ ಫಿಸಿಕಲ್ ಲಿಮಿಟ್ ಇದೆ. ಮ್ಯಾನ್ಯುವಲ್ ಆಗಿ ಮಾಡೋದಾದರೂ ಇದು ಇಟ್ ವಿಲ್ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಆಮೇಲೆ ಅದಕ್ಕೆ ಲಿಮಿಟ್ ಅಂತ ಇರುತ್ತೆ, ನೀವು ಮ್ಯಾಕ್ಸಿಮಮ್ ಎಷ್ಟು ಬೇಕಷ್ಟು ಮಾಡಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ವಾಟ್ ಯು ಕಾಂಟ್ ಏಬಲ್ ಟು ಡೂ ಹಿಯರ್. ನೆಕ್ಸ್ಟ್ ಏನಂದರೆ, ಇಟ್ ಕ್ಯಾನಾಟ್ ಈಸಿಲಿ ಅಡ್ಜಸ್ಟ್ ವಿತ್ ಫ್ರೀಕ್ವೆಂಟ್ ಚೇಂಜಸ್ ಆರ್ ಅಪ್ಡೇಟಿಂಗ್. ಅಂದರೆ ಸಡನ್ನಾಗಿ ಏನೋ ಚೇಂಜಸ್ ಆಯಿತು ನಮ್ಮ ಆ್ಯಕ್ಟಿವಿಟಿಯಲ್ಲಿ, ಸಡನ್ನಾಗಿ ಸ್ಟಾಪ್ ಆಯಿತು ವರ್ಕು ಅಂದಾಗ ನೀವು ಇಲ್ಲಿ ಇಂಡಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯು ಕ್ಯಾನ್ಟ್ ಏಬಲ್ ಟು ಅಡ್ಜಸ್ಟ್ ದ್ಯಾಟ್. ಸೊ ಅದು ಫ್ರೀಕ್ವೆಂಟ್ ಚೇಂಜಸ್ ಆಗ್ತಾ ಇದ್ದರೆ ಇನ್ನೂ ಕೂಡ ಡಿಫಿಕಲ್ಟ್ ಆಗುತ್ತೆ. ಸಡನ್ನಾಗಿ ಆ್ಯಕ್ಟಿವಿಟಿ ಸ್ಟಾಪ್ ಆಗುತ್ತೆ, ಇನ್ನೊಂದು ಸ್ಟಾರ್ಟ್ ಆಗುತ್ತೆ, ಮತ್ತು ಅದು ಸ್ಟಾಪ್ ಆಗುತ್ತೆ. ಸೊ ಅದನ್ನು ನೀವು ರೆಪ್ರೆಸೆಂಟ್ ಮಾಡೋದು ಕಷ್ಟ ಗೇನ್ ಚಾರ್ಟಲ್ಲಿ. ಸೊ ಇವೆಲ್ಲ ಡಿಸ್ಅಡ್ವಾಂಟೇಜ್ ಇದೆ. ಸೊ ಇದರದ್ದು ಡಿಸ್ಅಡ್ವಾಂಟೇಜ್ ಇರೋದ್ರಿಂದ ಮತ್ತೊಂದು ಟೆಕ್ನಿಕ್ ಡೆವಲಪ್ ಆಗಿ, ಆ ಟೆಕ್ನಿಕ್ಗೆ ನೆಟ್ವರ್ಕ್ ಟೆಕ್ನಿಕ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಎಲ್ಲ ಆ್ಯಕ್ಟಿವಿಟೀಸ್ ದೇ ಆರ್ ಇಂಟರ್ ಕನೆಕ್ಟೆಡ್. ಇಲ್ಲಿ ನೋಡಿರ್ಬೋದು, ಇಲ್ಲಿ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ, 7 ಇದೆ. ಸೊ ಟೋಟಲಿ ನಿಮಗೆ ಸಿಮಿಲರ್ ಆ್ಯಕ್ಟಿವಿಟೀಸಿಗೆ ಏನಾಗುತ್ತೆ, ನಿಮಗೆ ಇಲ್ಲಿ ಟೋಟಲ್ ಆ್ಯಕ್ಟಿವಿಟಿ ನೋಡಿ, ಇಲ್ಲಿ ಕೂಡ 6 ಇದೆ. ಎ ಆ್ಯಕ್ಟಿವಿಟಿ, ಬಿ ಆ್ಯಕ್ಟಿವಿಟಿ, ಸಿ, ಡಿ, ಇ, ಎಫ್, ಜಿ, ಅಂದರೆ 7 ಆ್ಯಕ್ಟಿವಿಟಿ ಇದೆ. ಸೊ 7 ಆ್ಯಕ್ಟಿವಿಟಿಯು ಹೇಗೆ ಇಂಟರ್ ಕನೆಕ್ಟೆಡ್ ಆಗಿದೆ ನೋಡಿ. ಸೊ ಇಲ್ಲಿ 3ನೇ ಆ್ಯಕ್ಟಿವಿಟಿ 2ನೇ ಆ್ಯಕ್ಟಿವಿಟಿಗೆ ಕನೆಕ್ಟ್ ಇದೆ. ಬಿ ಆ್ಯಂಡ್ ಸಿ ಆರ್ ಕನೆಕ್ಟೆಡ್. ಎ ಕಂಪ್ಲೀಟ್ ಆದಮೇಲೆ ಬಿ ಮತ್ತು ಸಿ ಸ್ಟಾರ್ಟ್ ಆಗುತ್ತೆ. ಬಿ ಕಂಪ್ಲೀಟ್ ಆದಮೇಲೆ ಎಫ್ ಸ್ಟಾರ್ಟ್ ಆಗೋದು. ಸಿ ಕಂಪ್ಲೀಟ್ ಆದಮೇಲೆ ಡಿ ಸ್ಟಾರ್ಟ್ ಆಗೋದು. ಡಿ ಕಂಪ್ಲೀಟ್ ಆದಮೇಲೆ ಇ ಸ್ಟಾರ್ಟ್ ಆಗೋದು. ಎಫ್ ಮತ್ತು ಇ ಕಂಪ್ಲೀಟ್ ಆದಮೇಲೆ ಜಿ ಸ್ಟಾರ್ಟ್ ಆಗೋದು. ಈ ರೀತಿ ನಾನು ಡೀಟೇಲಾಗಿ ಹೇಳ್ತೀನಿ, ನೀವು ಪ್ರಾಬ್ಲಮ್ ಮಾಡೋದು.
ಇಲ್ಲೇನಂದರೆ ನೆಟ್ವರ್ಕ್ ಡಯಾಗ್ರಾಮ್ ಏನಾಗುತ್ತೆ ಅಂದರೆ ಯು ಕ್ಯಾನ್ ಗ್ರಾಫಿಕಲಿ ರೆಪ್ರೆಸೆಂಟ್ ಆಲ್ ದ ಆ್ಯಕ್ಟಿವಿಟೀಸ್. ಎಲ್ಲ ಆ್ಯಕ್ಟಿವಿಟೀಸು ನೀವು ಗ್ರಾಫಿಕಲ್ ನೋಡ್ ಮೂಲಕ ಈಸಿಯಾಗಿ ಸೀಕ್ವೆನ್ಸ್ ಆಗಿ ಇಡ್ಬೋದು. ಸೀಕ್ವೆನ್ಸ್ ಅಂದರೆ ಯಾವುದು ಫಸ್ಟ್ ಬರಬೇಕು, ಯಾವುದು ಸೆಕೆಂಡ್ ಬರ್ಬೋದು, ನೀವು ಅದನ್ನು ಡಿಪೆಂಡೆನ್ಸಿ ಮೂಲಕ ತೋರಿಸ್ಬೋದು. ಅಂದರೆ ಒಂದು ಆ್ಯಕ್ಟಿವಿಟಿಗೂ ಇನ್ನೊಂದು ಇಂಟರ್ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಬೋದು. ಸೊ ಅದಕ್ಕೆ ಅಡ್ವಾಂಟೇಜ್ ಆಗುತ್ತೆ. ಇದರಲ್ಲಿ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಇದೆ. ನೀವು ನೋಡಿರ್ಬೋದು, ಈ ಆ್ಯಕ್ಟಿವಿಟಿನ ನಾವು ಸರ್ಕಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸರ್ಕಲಿಂದ ರೆಪ್ರೆಸೆಂಟ್ ಮಾಡೋದು ಇದಕ್ಕೇನಂತ ಕರಿತೀವಿ, ಇವೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ಆ್ಯರೋ ಮೇಲೆ ರೆಪ್ರೆಸೆಂಟ್ ಮಾಡೋದು ನಾವು ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಗೊತ್ತಾಯ್ತು? ಈ ಸರ್ಕಲ್ ಮೂಲಕ 1 2 3 4 ಆರ್ ದ ಇವೆಂಟ್ಸ್ ಆ್ಯಂಡ್ ವಾಟ್ ಯು ರೈಟ್ ಆನ್ ದ ಆ್ಯರೋ ಈಸ್ ನಥಿಂಗ್ ಬಟ್ ಯುವರ್ ಆ್ಯಕ್ಟಿವಿಟೀಸ್. ಈ ಆ್ಯಕ್ಟಿವಿಟೀಸ್ ಒಂದೊಂದು ಸತಿ ಏನಾಗುತ್ತೆ, ರಿಯಲ್ ವ್ಯಾಲ್ಯೂಸ್ ಇರ್ತದೆ ಆರ್ ಡಮ್ಮಿ ವ್ಯಾಲ್ಯೂಸ್ ಇರ್ತದೆ. ಆಮೇಲೆ ಪ್ರೀಡಿಸೆಸರ್ ಸಕ್ಸೆಸರ್ ರಿಲೇಷನ್ಶಿಪ್. ಪ್ರೀಡಿಸೀಸರ್ ಸಕ್ಸೆಸರ್ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಬರೋ. ಪ್ರೀಡಿಸೀಸರ್ ಅಂದರೆ ಮುಂಚೆ ಬರುವಂಥದ್ದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎರಡನೇ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಬೇಕು ಅಂದರೆ ಒಂದನೇ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಬೇಕು. ಇದು ಪ್ರೀಡಿಸೀಸರ್, ಇದು ಸಕ್ಸೆಸರ್. ಗೊತ್ತಾಯ್ತು? ಒಂದಾದಮೇಲೆ ಎರಡು ಬರುತ್ತೆ. ಒಂದು ಅನ್ನೋದು ಪ್ರೀಡಿಸೀಸರ್, ಸಕ್ಸೆಸರ್ ಅಂದರೆ 2 ಆ್ಯಕ್ಟಿವಿಟಿ. ಸೊ ಇವೆರಡು ರಿಲೇಷನ್ಶಿಪ್ ನಿಮಗೆ ಆ್ಯಕ್ಟಿವಿಟಿಯಲ್ಲಿ ಗೊತ್ತಾಗುತ್ತೆ. ರೆಪ್ರೆಸೆಂಟೆಡ್ ಬೈ ಆ್ಯರೋಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆ್ಯರೋಸ್ ಇದೆ ಇಲ್ಲಿ. ಆ್ಯಕ್ಟಿವಿಟಿನ ನಾವು ಆ್ಯರೋ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಇವೆಂಟ್ಸಲ್ಲಿ ಏನಾಗುತ್ತೆ, ದೇ ವಿಲ್ ಅಕರ್ ಇನ್ಸ್ಟಂಟೇನಿಯಸ್ಲಿ ಅಂದರೆ ಈ ಒಂದು ಆ್ಯಕ್ಟಿವಿಟಿ ಆಗಬೇಕಂದ್ರೆ 2 ಇವೆಂಟ್ ಆಗಿರಬೇಕು. ಒನ್ ಆಫ್ಟರ್ ದ ಅದರ್ ಇಟ್ ಶುಡ್ ಕಂಪ್ಲೀಟ್. ಇಲ್ಲಿ ನೋಡಿ, ಡಿನೋಟ್ಸ್ ದ ಬಿಗಿನಿಂಗ್ ಆರ್ ಎಂಡ್ ಆಫ್ ಆ್ಯನ್ ಆ್ಯಕ್ಟಿವಿಟಿ. ಬಿಗಿನಿಂಗ್ ಆಫ್ ದ ಆ್ಯಕ್ಟಿವಿಟಿ